ದೇಶದ ಕತೆ ಇಷ್ಟೇ ಕಣಮ್ಮೋ. ಇವ್ರು ಸಸ್ಪೆಂಡ್ ಆಗ್ತಾರೆ, ಈಗ ಹೆದರ್ತಾ ಇಲ್ಲ ಯಾಕೆ ಹೇಳಿ ಸರ್? ಅವರು ಜೈಲ್ಗೆ ಯಾಕೆ ಹೆದರ್ತಾ ಇಲ್ಲ? ಮತ್ತೆ ತಿಗಾರಿ ರಿವೋಕ್ ಮಾಡ್ಕೋತಾರೆ, ಮತ್ತೆ 10-20 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಮತ್ತೆ ಅವ್ನು ಪೋಸ್ಟಿಗೆ ಕಳಿಸ್ತಾರೆ ಸರ್. ಜೈಲ್ಗೆ ಹೋದವ್ರು ನಾನು ಇಬ್ಬರು ಅಧಿಕಾರಿಗಳು ನೋಡಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದಾರೆ ಅದೇ ಪೋಸ್ಟ್ಗೆ. ನಮ್ಮಲ್ಲಿ ಒಬ್ಬಿದ್ದಾನೆ, ಮೈಸೂರಲ್ಲಿ ಒಬ್ಬಿದ್ದಾನೆ. ಆತ 200 ಕೋಟಿ ರೂಪಾಯಿಗಳ ಆಸ್ತಿ ಮಾಡಿದ್ದಾನೆ. ಆ ಪುಣ್ಯಾತ್ಮ ಆತನ ಮಗ ಇನ್ನು PUC ಓದಬೇಕಾದ್ರೆ ತನ್ನ ಮಗ ಡಾಕ್ಟರ್ ಆಗಲಿ ಅಂತ ಒಂದು ದೊಡ್ಡ 80/100 ಸೈಟ್ ತಗೊಂಡು ಮೈಸೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿದ್ದ. ಅವ್ನ ಮಗ ಏನು ಮಾಡ್ದ ಗೊತ್ತಾ? ಹುಟ್ಟು ಪರೋಡಿ ಸರ್. ಕುಡ್ಕೊಂಡು ತಿನ್ಕೊಂಡು ಗಾಂಜಾ ಹೊಡ್ಕೊಂಡು ಎಲ್ಲ ಮಾಡಿ ಈಗ ಮನೆ ಗುರು ಸೋತೋಗ್ಬಿಟ್ರೆ ಸಾಕು ಅನ್ನೋ ರೇಂಜ್ ಕಾಟ ಕೊಡ್ತಾವ ಅಪ್ಪನಿಗೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನೆಟ್ಟು ಓದ್ತಾ ಇಲ್ಲ, ಗೊತ್ತಾಗ್ತಿದ್ಯಾ? ನೀವು ಕೊನೆಗಾಲಗಳಲ್ಲಿ ನೊಂದು ಬೆಂದು ನರಕ ಅನುಭವಿಸಿ, ಕಾಯಿಲೆ ಅನುಭವಿಸಿ, ಡಿಪ್ರೆಷನ್ ಅನುಭವಿಸಿ, ಬರಬಾರ್ದು ಕಾಯಿಲೆ ಬಂದು ಆಮೇಲೆ ಅಲ್ಝೈಮರ್ ಎಲ್ಲ ಆಗಿ ನೀವು ಮಾಡೋ ಹಳೆ ಪಾಪಗಳೆಲ್ಲ ನೆನಪಾಗಿ ಏನೇನೋ ಕಾಡಿ ಫುಲ್ ಒಳಗಿಂದ ಕೊತ ಅಂತ ಕುದ್ದು ಹುಳ ಬಿದ್ದು ಸಾಯ್ತಾ ಇದ್ದೀರಲ್ಲ. ಯಾಕೆ? ಒಳ್ಳೇದು ಮಾಡ್ಬೋದಲ್ರಿ. ಒಳ್ಳೇದು ಮಾಡೋಕ್ಕೆ ಬಿದ್ದರೆ ಹಾಳಾಗಿ ಹೋಗ್ಲಿ. ನೀವು ಅಷ್ಟು ಯೋಗ್ಯತೆ ಇಲ್ದಿದ್ರೆ ತಗೊಂಡು ನೀವು ಸಂಬಳ ತೊಗೊಂಡು ಸಂಬಳಕ್ಕೆ ತಕ್ಕಂಗೆ ಏನು ಕೆಲಸ ಕೊಟ್ಟರು ಅದನ್ನು ಮುಚ್ಕೊಂಡು ಮಾಡ್ಬಿಟ್ರೆ ಆಗುತ್ತಲ್ಲಪ್ಪ ನಿಮಗೆ. ಯಾಕಪ್ಪ ಬೇಕು ನಿಮ್ಗೆ ಇದೆಲ್ಲ ಅಲ್ಲಿ ಜನ ಕೇಳ್ತಾರೆ, ಗೊತ್ತಾಗ್ತಿದೆಯಾ? ನಾವೇನು ಮಾಡ್ತೀವಿ ಹೇಳಿ? ಜೈ 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 ರೀ. ಅವ್ರು ನಮಗೆ ಜೈ ಅನ್ಬೇಕು ರೀ. ನಾವು ರೀ ರಾಜರು, ನಾವು ಪ್ರಜೆಗಳು ರೀ, ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ. ನಮಗೆ ಜೈ ಅನ್ಬೇಕು. ನಾವೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ, ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನ ಗಂಟ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಯಾಕೆ ಜೈ ಅಂತಾರೆ? ಅವ್ರು ನಿಮಗೆ ಜೈ ಅನ್ಬೇಕು, ಬಿಕಾಸ್ ದೇ ಆರ್ ಯುವರ್ ಸ್ಟಾಫ್. ಒಬ್ಬ ಹೆಣ್ಮಗಳು ಹೇಳ್ತಾರೆ ಸರ್, ಆಡಿಯೋ ಕೇಳಿಸ್ತೀನಿ ನಿಮಗೆ. ಅವಳು ಹೇಳ್ತಾಳೆ ಅವ್ನು ಕಾಲು ಮುರಿತೀನಿ, ಒಬ್ಬ DH ಒಂದು ಅಂತ ಹೇಳ್ತಾಳೆ. ಅವಳು ಎಂಪ್ಲಾಯ್ FDA ಕಾಲೇ ಮುರಿತೀನಿ ಅಂತ ಹೇಳ್ತಾಳೆ. ಅಷ್ಟು ಟಾರ್ಚರ್ ಮಾಡಿದಾನಂತೆ ಅವನು. 99 ಜನ ಪುಕ್ಲು ಮತ್ತು ತಿಕ್ಕಲ್ರು ಇರೋದೆ. ಅದಕ್ಕೆ ಹಿಂಗೆ ಆಗ್ತಾರೆ ಸಮಾಜ. ಕಳ್ಳ 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 ಕಳ್ಳರು ನಾವೆಲ್ಲರೂ. ಎಲ್ಲ ಯಾವನೇ ಆಗಿರೋ ನೀನು ನಮಗೆ ಲಂಚ ಕೊಡು ಇಲ್ಲ ಮಂಚ ಕೊಡು, ಎರಡರಲ್ಲಿ ಇರೋಂಥದ್ದು ಸರ್. ಭಾಳ ಜನಕ್ಕೆ ಇದೆ. ಅದನ್ನು ಪಾಪ ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ. ಒಬ್ಬ ಹೆಣ್ಮಕ್ಳು ಹೇಳ್ತಾರೆ ಸರ್, ಆಡಿಯೋ ಕೇಳಿಸ್ತೀನಿ ನಿಮಗೆ. ಅವಳು ಹೇಳ್ತಾಳೆ ಅವ್ನು ಕಾಲು ಮುರಿತೀನಿ, ಒಬ್ಬ DH ಒಂದು ಅಂತ ಹೇಳ್ತಾಳೆ. ಅವಳು ಡಾಕ್ಟ್ರು ಅವಳು ಇಲ್ಲ, ಅಲ್ಲಿ ಎಂಪ್ಲಾಯಿ, ಅವಳು ಆಫೀಸ್ ಎಂಪ್ಲಾಯಿ FDA ಕಾಲೇ ಮುರಿತೀನಿ ಅಂತ ಹೇಳ್ತಾಳೆ. ಯಾಕಂತೆ? ಅಷ್ಟು ಟಾರ್ಚರ್ ಮಾಡಿದಾನಂತೆ ಅವನು. ಬೇರೆದು ಏನೇನೋ ಕಾರಣಗಳಿದೆ, ಬೇರೆದು ಇದೆ. ಅವಳು ಹೇಳಿದ್ಲು, ಹೇಳೋದಕ್ಕೆ ಹೆದರ್ತಾಳೆ, ವಾಟ್ಸಪ್ ಕಾಲ್ ಮಾಡ್ತಾಳೆ ಲೇಡಿ. ಈ ಥರದ್ದು ಏನಕ್ಕೆ ಇದ್ರೆ ಪಾಪ ನೊಂದಿದ್ದಾರೆ ಸರ್. ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ ಸರ್. ಹೇಳಿದರೆ ಸಮಾಜ ಶುದ್ಧ ಇರಲ್ಲ ಸರ್. ಅವ್ರು ನೌಕರಿ ಹೋಗುತ್ತೆ. ನಮ್ದೇನು ಬಿಡಿ, ನಮ್ದೇನು ಕಿತ್ಕೊಳ್ಳೋದು ಏನಿಲ್ಲ. ಈಗ ಭುಜಬಲಿ ಅರೆಸ್ಟ್ ಆದ್ರಲ್ಲ, ಈಗ ಬೇಲ್ ಸಿಕ್ಬಿಡುತ್ತೆ. ಬೇಲ್ ಸಿಗುತ್ತೆ ಸರ್ ಒಂದು ತಿಂಗಳಲ್ಲಿ. ಹೌದು. ಬಂದ್ಬಿಟ್ಟು ಏನು ಮಾಡ್ತಾರೆ ವಾಪಸ್ ಅವರು? ಬಂದು ಮತ್ತೆ ಪೋಸ್ಟಿಂಗಲ್ಲಿ ಬರ್ತಾರೆ ಅಷ್ಟೇ. ಸಸ್ಪೆಂಡ್ ಆಗಲ್ವಾ? ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆಗಿ ಮತ್ತೆ ಅವ್ರಿಗೆ ಈಗ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನ ಕೊಡ್ತಾರೆ, ಮತ್ತೆ ಬೇರೆ ಎಕ್ಸಿಕ್ಯೂಟಿವ್ ಪೋಸ್ಟ್ನ ಕೊಡ್ತಾರೆ ಅವ್ರಿಗೆ. ಅಲ್ಲ, ಸಸ್ಪೆಂಡ್ ಎಕ್ಸಿಕ್ಯೂಟಿವ್ ಪೋಸ್ಟ್ ನಾನ್ ಎಕ್ಸಿಕ್ಯೂಟಿವ್ ಯಾಕೆ ಕೊಡ್ತಾರೆ? ಸಸ್ಪೆಂಡ್ ಆಗಿ ಮನೇಲಿರ್ಬೇಕಲ್ವಾ? ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಹಾಫ್ ಸಂಬಳ ಕೊಡ್ತಾರೆ, ಮತ್ತೆ ರಿವೋಕ್ ಮಾಡ್ತಾರೆ ಸಸ್ಪೆನ್ಷನ್. ಕೇಸ್ ಏನಾಗುತ್ತೆ ಈಗ? ಲೋಕಾಯುಕ್ತ ಇದು ನಡೀತೆ ಸರ್. ಕೇಸ್ ನಡೀತೆ 10 ವರ್ಷ ನಡೀತೆ. ಅದು ಮಿನಿಮಮ್ 10 ವರ್ಷ ಯಾಕೆ ಸರ್ ನಡೀಬೇಕು? ಈಗ ನೀವು ಲಂಚ ಯಾರೋ ಕೊಟ್ಟರು ನಿಮ್ಮ ಸ್ನೇಹಿತರು, ಅವತ್ತು ಜೇಬಲ್ಲಿ ಇಟ್ಕೊಂಡ, ಆಮೇಲೆ ಕೈ ಹಿಂಗೆ ಹಚ್ಚಿದಕ್ಕೆ ಅದು ಗೊತ್ತಾಯ್ತು ಅವ್ನು ಲಂಚ ಮುಟ್ಟಿದ್ದಾನೆ ಅಂತ. ಸೊ ಇಮಿಡಿಯೇಟ್ಲಿ ಅವ್ನು ಕೆಲಸ ತೆಗೆದು ಬಿಸಾಕಬೇಕಲ್ವಾ? ಇಲ್ಲಿ ಜುಡಿಷಿಯರಿ ಹೆಂಗಿದೆ ಗೊತ್ತು ಸರ್? ನ್ಯಾಯಾಧೀಶರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಕೋರ್ಟ್ಗಳಿಗೆ ಹೋಗಿದ್ದು ಸುಮಾರು 20-22 ಕೇಸ್ ಹಾಕಿದ್ದೀನಿ. ಇದೇ ಥರ ಹೈಕೋರ್ಟಲ್ಲಿ ಬೇರೆ ರಿಟ್ ಪಿಟಿಷನ್ಸನ್ನು, ಕ್ರಿಮಿನಲ್ ಕೇಸ್ಗಳನ್ನ ಯಾವಾಗಲೂ ಅವ್ರಿಗೆ ಒಂದು ಇದು ಕೊಡ್ತಾರೆ. ಅಜ್ಮಲ್ ಕಸಾಬ್ಗೆ ಸುಮಾರು ವರ್ಷ ಇಟ್ಕೊಂಡ್ಬಿಟ್ಟು ಬಿರಿಯಾನಿ ಕೊಟ್ಟು ಅವನನ್ನು ನೆನಗೇರಿಸೋದಂಥದ್ದು ಪ್ರೊಸೀಜರ್ ಇರುತ್ತೆ ಸರ್. ಡ್ಯೂ ಪ್ರೊಸೆಸ್ ಅಂತಾರೆ. ಕೋರ್ಟಲ್ಲಿ ಒಂದು ಪ್ರೊಸೆಸ್ ಇರುತ್ತೆ. ಇದು 4 ವರ್ಷ 5 ವರ್ಷ ನಡೆಯೋದೇ ಇದು ಮಿನಿಮಮ್. ಲೋಕಾಯುಕ್ತ SP ಹೇಳಿರೋಂಥದ್ದು ನನಗೆ. ನಾನು ಮಾತಾಡಿದೆ SP ಅವ್ರ ಜೊತೆ. ಸರ್ ಇದೇನಾಗುತ್ತೆ ನೆಕ್ಸ್ಟು ಅಂತ. ಅವ್ರು ಬರ್ತಾರೆ, ಅವ್ರಿಗೆ ಬೇರೆಯಿಂದ ಅವ್ರಿಗೆ ಸಸ್ಪೆನ್ಷನ್ ಆಗುತ್ತೆ, ಅರ್ಧ ಸಂಬಳ ಬರುತ್ತೆ, ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಮತ್ತೆ ತಿರ್ಗಾ ಯಾವುದೋ MLA ಮಿನಿಸ್ಟ್ರುಗಳಿಗೆ ಹತ್ರ ಹೋಗ್ಬಿಟ್ಟು ಸರ್ ವಿಧಾನಸೌಧದಲ್ಲೆಲ್ಲ ಇವ್ರು ಸಸ್ಪೆಂಡ್ ಆಗ್ತಾರೆ. ಈಗ ಹೆದರ್ತಾ ಇಲ್ಲ ಯಾಕೆ ಹೇಳಿ ಸರ್? ಅವರು ಜೈಲ್ಗೆ ಯಾಕೆ ಹೆದರ್ತಾ ಇಲ್ಲ? ಮತ್ತೆ ತಿಗಾರಿ ರಿವೋಕ್ ಮಾಡ್ಕೋತಾರೆ, ಮತ್ತೆ 10-20 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಮತ್ತೆ ಅವ್ನು ಪೋಸ್ಟಿಗೆ ಕಳಿಸ್ತಾರೆ ಸರ್. ಜೈಲ್ಗೆ ಹೋದವ್ರು ನಾನು ಇಬ್ಬರು ಅಧಿಕಾರಿಗಳು ನೋಡಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದಾರೆ ಅದೇ ಪೋಸ್ಟ್ಗೆ. ಅಯ್ಯೋ ಇನ್ಸ್ಪೆಕ್ಟರ್ ಕತೆ ಬಿಡಿ ಸರ್. ಇನ್ಸ್ಪೆಕ್ಟರ್ ಅಂತ ದಿಮ್ರಂಗ ಅಂತ ತಲಗಟ್ಪುರನೋ ಬೇರೆ ಪೊಲೀಸ್ ಸ್ಟೇಷನಲ್ಲಿ ತಲಗಟ್ಪುರದವನು ಯಾನೋ ಒಬ್ಬನ ಇನ್ಸ್ಪೆಕ್ಟ್ರು 2 ಸಾರಿ ಟ್ರ್ಯಾಪು, 1 ಸಾರಿ ಇದು ಆದರೂ ಮತ್ತೆ ಅದೇ ಸ್ಟೇಷನ್ಗೆ ಬಂದಿದ್ದಂತೆ. ಅವನೆಂಥವ್ದು ಇರ್ಬೇಕು ಹೇಳಿ ಕೆಲಾಡಿ. ಅವನು ಎಷ್ಟು ಕೊಟ್ಟಿರ್ಬೇಕು? ಅಯ್ಯೋ ಈ ಥರ ಇದೆ ಸರ್. ಇದು ಆರೋಗ್ಯ ಇಲ್ಲ ಸರ್. ಆರೋಗ್ಯ ಇಲಾಖೆಯ ಮಾಹಿತಿ ಎಲ್ಲೂ ಸಿಗೋದೇ ಇಲ್ಲ. ಯಾಕಂದರೆ ಡಾಕ್ಟ್ರುಗಳು ಹೆದರ್ತಾರೆ, ಜೀವನ ಸಂಸಾರ ಅದು ಇದು ಚಿಂತೆ ಮಾಡ್ತಾರೆ ಸರ್. ಅದಕ್ಕಾಗಿ ಇದು ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಧೈರ್ಯದಿಂದ ಪ್ರಾಮಾಣಿಕವಾಗಿರೋರು ನನಗೆ ಆಡಿಯೋನೋ ವಿಡಿಯೋನೋ ಡಾಕ್ಯುಮೆಂಟ್ಸನ್ನ ಕೊಡಿ. ನಾನು UT ಖಾದರ್ ಅವ್ರನ್ನೇ ಭೇಟಿ ಮಾಡ್ತಾ ಇದ್ದೀನಿ. ಮಾನ್ಯ ಆರೋಗ್ಯ ಸಚಿವರನ್ನ ಭೇಟಿಯಾಗಿ UT ಖಾದರ್ ಅವ್ರಿಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಅವ್ರು ಕರೆದ್ರೆ ಆಡಿಯೋ ವಿಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ. ಏನು ಮಾಡ್ತಾರೆ ನೋಡ್ಬೇಕು ಅವ್ರನ್ನ. ನಾನು ಹೇಳ್ತಾ ಇದ್ದೀನಿ, ಅವರು ಪ್ರಾಮಾಣಿಕರು ಸರ್. ಇದ್ದಿದ್ದರಲ್ಲೇ ಸ್ವಚ್ಛ ಪ್ರಾಮಾಣಿಕವಾಗಿರೋಂಥ ವ್ಯಕ್ತಿ. ಯಾಕಂದರೆ 5 ಬಾರಿ MLA ಆಗಿರೋಂಥವ್ರು, 2 ಬಾರಿ ಆರೋಗ್ಯ ಸಚಿವರಾಗಿರೋಂಥವ್ರು. ಅವ್ರ ಗಮನಕ್ಕೆ ಬಂದಿರಲ್ಲ ಅಂತ ನಾನು ಅನ್ಕೋತೀನಿ. ಡಾಕ್ಟರ್ ಭುಜಬಲಿ ಅವರು ಈಗ ಇವರು ಹೊಸದಾಗಿ ಕ್ಲಿನಿಕ್ ಇರೋ ಡಾಕ್ಟರ್ಗಳು ಅಪ್ಲೈ ಮಾಡಿದ್ರು, ನಮಗೆ KPMA ಲೈಸೆನ್ಸ್ ಕೊಡಿ ಅಂತ. ಸೊ ಇವರು ಲಂಚ ಕೇಳಿದ್ರು, ಕೊಡಲ್ಲ ಹೋಗ ಅಂದ್ರೆ ಏನಾಗುತ್ತೆ? ಇದೆ ನೋಡಿ ಸರ್. ಈ ಡಾಕ್ಟ್ರನು ಈಗ ಡಾಕ್ಟರ್ ಹಂಗಂದ ತಕ್ಷಣನೇ ಅವ್ರಿಗೂ ಈ ಬೋರ್ಡ್ ಇದೆಯಲ್ಲ, ಮೇಲೆ ಯಾಕೆ ಹಾಕಿದೆ ಕೆಳಗಡೆ ಹಾಕ್ಬೇಕಂತಾನೆ. ಅದು ರೂಲ್ಸ್ ಇದೆಯಾ? ಇಲ್ಲ. ಕನ್ನಡದಲ್ಲಿದ್ದರೆ ಇಂಗ್ಲೀಷಲ್ಲೇ ಯಾಕಿದೆ ಅಂತಾನೆ. ಇಂಗ್ಲೀಷಲ್ಲಿದ್ದರೆ ಆ ಔಷಧಿ ಯಾಕಿಟ್ಟೆ ಅಂತಾನೆ.
ಈ ಥರದ್ದು ಏನಾದ್ರು ಈಗ ರೂಲ್ಸಲ್ಲಿ ಇದ್ರೆ ಅದನ್ನ ಕೇಳಿ ಸರ್, ತಪ್ಪಿಲ್ಲ. ರೂಲ್ಸ್ ಬಿಟ್ಟು ಕೇಳ್ತಾ ಇರೋದು. ರೂಲ್ಸ್ ಎಲ್ಲ ಗೆಟ್ ಔಟ್ ಅನ್ಬೇಕಾನೆ. ಅವನು ಗೆಟ್ ಔಟ್ ಅನ್ನೋಕ್ಕೆ ಅವನು ಪುಕ್ಲ ಅಲ್ಲ ಸರ್. 99 ಜನ ಪುಕ್ಲು ಮತ್ತು ತಿಕ್ಕಲ್ರು ಇರೋದೆ. ಅದಕ್ಕೆ ಹಿಂಗೆ ಆಗ್ತಾರೆ ಸಮಾಜ. ನಮ್ಮಂತ ಬಬ್ಬೆ ಹಾಕ್ತಿವಿ, ಉಳಿದವರೆಲ್ಲ ಮಜಾ ನೋಡ್ಕೊಂಡು ಮನೇಲಿ ಕುತ್ಕೋತಾರೆ. ಅವ್ನೇನು 15,000 ಕೊಟ್ಟು ಲೈಸೆನ್ಸ್ ತಗೊಂಡು ಹೋಗೋದು ಮಾಡಿ ಅದೇ ದುಡ್ಡನ್ನ ಪೇಷಂಟ್ ಕಿತ್ಕೊಂಡು ಅಷ್ಟೇ ನೋಡಿ. ಸೊ ಇದೊಂಥರ ವಿಷ ವರ್ತುಲ. ಅವನು DHO ಇನ್ನೊಬ್ನೋ ಮತ್ತೊಬ್ನೋ ಆ ಮಿನಿಸ್ಟ್ರಿಗೆ ಅವನಿಗೂ ಲಂಚ ಕೊಟ್ಟು ಬರ್ತಾನೆ. ಆ ಮಿನಿಸ್ಟರ್ ಬರ್ತಾನಲ್ಲ, ಅವನೇನ್ ಮಾಡ್ತಾನೆ, ಡಾಕ್ಟರ್ ಹತ್ರ ಕಾಸು ಕಿತ್ಕೋತಾನೆ, ಡಾಕ್ಟರ್ ಪೇಷಂಟ್ ಹತ್ರ ಕಿತ್ಕೋತಾನೆ, ಪೇಷಂಟ್ ತಿರ್ಗ ಮಿನಿಸ್ಟರ್ ಹತ್ರ ಕಿತ್ಕೋತಾರೆ. ಯಾಕೆ ಹೇಳಿ ಓಟ್ ಹಾಕುವಾಗ. ಇದು ನೋಡಿ ಸರ್, ಇದು ಕರೆಕ್ಟ್ ಅಣ್ಣ. ಅಣ್ಣ ಅಲ್ಲಿ ನಿಂತ್ಕೊಂಡು ನೋಡಿ ನಗ್ತಾರ ನೋಡಿ ಪಬ್ಲಿಕ್ ವೋಟರ್. ಸಾರಿ ವೋಟರ್. ಓಕೆ, ಇಂಥ ಸರ್ಕಲ್ ಸರ್ ಇದು. ಹಂಗಾಗಿ ನಮಗೆ ಹೇಳ್ತಾರೆ ಇದನ್ನ ಡಾಕ್ಟ್ರೇ ಬದಲಾಯಿಸೋಕ್ಕಾಗಲ್ಲ ನಿಮಗೆ ಸಮಾಜನ. ನಾನಂದೆ ಸಮಾಜನ ಬದಲಾಯಿಸ್ತಾ ಇಲ್ಲಪ್ಪ, ನನಗೆ ಕಣ್ಣಿಗೆ ಕಂಡಾಗ ನನ್ನ ತಟ್ಟೆಯಲ್ಲಿ ಹೆಗ್ನ ಬಿದ್ದಾಗ ಎತ್ತುಗಿತೀನಿ ನಾನು. ಅದಕ್ಕಾಗಿ ನಾನು ಇಡೀ ಸಮಾಜನ ಬದಲಾಯಿಸಕ್ಕೆ ಕೊಟ್ಟಿಲ್ಲ ಸರ್, ಬದಲಾಯಿಸಕ್ಕೆ ಆಗೋದಿಲ್ಲ. ನಾನಲ್ಲ, ನಮ್ಮ ಅಪ್ಪ ಬಂದ್ರೂ ಆಗೋದಿಲ್ಲ. ಇಲ್ಲಿ ನನ್ನ ತಂಟೆಗೆ, ನಮ್ಮ ಸಂಘದ ಸದಸ್ಯರಿಗೆ, ನಮ್ದು ಯಾರೋ ಆರೋಗ್ಯ ಇಲಾಖೆಯಲ್ಲಿ ನೊಂದಿರೋ ಡಾಕ್ಟರ್ಸಿಗೆ ಬಂದರೆ ನಾನು ಅವ್ರನ್ನ ಬಿಡಲ್ಲ. ಅವ್ರಿಗೆ ಜೈಲಿಗೆ ಕಳ್ಸೋದು ನೋಡಿ ಸರ್. ಸತ್ಯವಾಗಿ ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಬೇಕು ಮತ್ತು ಜನಕ್ಕೆ ಗೊತ್ತಾಗಬೇಕಿನ್ನ. ಇಡೀ ಆರೋಗ್ಯ ಇಲಾಖೆ, ರಾಜ್ಯದ ಆರೋಗ್ಯ ಇಲಾಖೆ ಬ್ರಹ್ಮಾಂಡ ನಂತರನೇ ಇರುವಂಥದ್ದು. ಇದೆಲ್ಲ ಸರ್ ಇಷ್ಟೇ ತಂದಿರೋದು ಇಲ್ಲ, ಇದೆ ದಾಖಲೆಗಳನ್ನ ಜನ ಕಟ್ಟಿದ್ದಾರೆ, ಬೈ ಪೋಸ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ಡಂಜೋ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ನಾನು ಭಾಳ ಸರಳವಾಗಿ ಕೇಳೋದು, ಕೇಳಿ. ಡಾಕ್ಟರ್ ಭುಜಬಲಿ ಅವರೇ, ನೀವು ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರು, ಲೆಪ್ರಸಿ ಅಂದರೆ ಕುಷ್ಠರೋಗ, ಗೊತ್ತಾಗ್ತಿದ್ಯಾ? ನಿಮ್ಮ ಹೆಡ್ ಆಫೀಸ್ ಇದೆಯಲ್ಲ, ನಿಮ್ಮ ಹೆಡ್ ಆಫೀಸಿಗೆ ಕರೆಸಿ ಯಾವ ಧೈರ್ಯದಲ್ಲಿ ಹೆಡ್ ಆಫೀಸಲ್ಲೇ ಕೂತ್ಕೊಂಡು ಲಂಚ ತಗೊಂಡಿದ್ರೆ ನೀವು ಏನ್ರಿ ನೀವು? ನಿಮ್ಗೆ 3 ಲಕ್ಷ ಸಂಬಳ ಬರ್ತಿತ್ತು, ಏಜ್ 54 ಅಲ್ವಾ? ನಿಮ್ಗೆ ಆಲ್ರೆಡಿ BP ಶುಗರ್ ಬಂದಿರುತ್ತೆ. 3 ಲಕ್ಷ 12 ಬರಲಿ 36 ಲಕ್ಷ ರೂಪಾಯಿ ವರ್ಷಕ್ಕೆ ಏನು ಮಾಡ್ತೀರಿ? ಖರ್ಚು 50% ಹೋಗ್ಬಿಡ್ಲಿ, 18 ಲಕ್ಷ 20 ಲಕ್ಷ ಖರ್ಚಾಗಿತ್ತು. ಬೇಡ್ರಿ 30 ಲಕ್ಷ ಖರ್ಚಾಯ್ತು ರೀ. 30 ಲಕ್ಷ ಹೆಂಗ್ರಿ ಖರ್ಚು ಮಾಡ್ತೀರಾ ವರ್ಷಕ್ಕೆ ಹೇಳ್ರಿ? ಅಲ್ಲನ್ರಿ? ಅಲ್ಲ ರೀ ಯಜಮಾನ್ರೆ, ಸರ್ಕಾರಿ ನೌಕರಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಆಟೋ ಚಾಲಕ ಬೆಂಗಳೂರಿನಲ್ಲೋ ಅಥವಾ ಯಾವುದೋ ಊರಲ್ಲಿ, ಬೇಡ ಬೆಂಗಳೂರಿಗೆ ಬರೋಣ, ಬೆಂಗಳೂರಿನಲ್ಲಿ ಆಟೋ ಓಡಿಸಿದ್ರೆ ಆತನಿಗೆ ಇವತ್ತಿನ ಈ ಟ್ರಾಫಿಕ್ ಒದ್ದಾಟ ಟೆನ್ಷನ್ನು ಇದು, ರೋಡು ಕಿತ್ತೋಗಿರೋ ರೋಡ್ ಬೇರೆ. ಇಡೀ ಬೆಂಗಳೂರಲ್ಲಿ ಯಾವ ಒಂದು ರೋಡು ಚೆನ್ನಾಗಿಲ್ಲ ಬಿಡಿ, ಅಷ್ಟು ದರಿದ್ರವಾಗಿ ಕುಟ್ಸ್ಬಿಟ್ಟವ್ರೆ. ಏನಾರು ಕೇಳಕ್ಕೆ ರಸ್ತೆಗೆ ಸರಿ ಇಲ್ಲ ಅಂದರೆ, ನಾವು ನಿಮಗೆ ಅದು ಕೊಡ್ತಾ ಇಲ್ವಾ, ಅಕ್ಕಿ ಕೊಡ್ತಾ ಇಲ್ವಾ, ಬೇಳೆ ಕೊಡ್ತಾ ಇಲ್ವಾ, ಬಸ್ ಕೊಡ್ತಾ ಇಲ್ವಾ, 2,000 ಅಕೌಂಟಿಗೆ ಆಗ್ತಾ ಇಲ್ವಾ, ಅದ್ರಲ್ಲಿ ಬೇರೆ ರೋಡ್ ಬೇರೆ ಕೇಳ್ತೀರಾ ಅಂತ ಕೇಳ್ತೀರಾ, ಗೊತ್ತಾಗ್ತಿದ್ಯಾ? ಇದು ನಂಗೆ ಒಬ್ರು ಹೇಳಿದ್ರು. ಹಂಗಾಗಿ ರೋಡ್ ಬೇರೆ ಯಾವ ನಟಿಗಿಲ್ಲ. ಇಂಥ ಕಿತ್ತೋಗಿರೋ ರೋಡ್ಗಳಲ್ಲಿ ಇಷ್ಟು ಟೆನ್ಷನಲ್ಲಿ ಟ್ರಾಫಿಕ್ ನಾವು ಆಟೋ ಓಡಿಸಿ ಏನೋ ದಿನಕ್ಕೊಂದು 500-600 ರೂಪಾಯಿ ಉಳಿಸ್ಬೋದು. ಈ ಗ್ಯಾಸ್ ಬೆಲೆ, ಈ ಹೊರ್ಮುಸ್ ಜಲಸಂಧಿ, ಈ ಗ್ಯಾಸ್ ರೇಟ್ ಜಾಸ್ತಿ, ಇದ್ರ ಮಧ್ಯೆ ಅಲ್ಲ, ಗೊತ್ತಾಗ್ತಿದ್ಯಾ? ಒಂದು 500 ರೂಪಾಯಿ ಉಳಿಸ್ಬೋದು. 500 ಬೇಡ, ಒಂದು 600 ರೂಪಾಯಿ ಉಳಿಸಿದ್ರೆ ತಿಂಗ್ಳಿಗೆ ರೀ 6×3 18 ಒಂದು 15,000 ರೂಪಾಯಿ ಉಳಿಸೋರು ಹೆಚ್ಚು. ಅದರಲ್ಲೇ ಕಷ್ಟಪಟ್ಕೊಂಡು ಹೆಂಗೋ ಆ ಮಗುನ ಒಂದು ಪುಟ್ಟ ಕಾನ್ವೆಂಟಿಗೆ ಸೇರಿಸ್ಕೊಂಡು ಕಷ್ಟಪಟ್ಟು ದುಡ್ಕೊಂಡು, ಅವನಂತೀಲೋ ಗಾರ್ಮೆಂಟ್ಸ್ಗೆ ಹೋಗೋ, ಮನೇಲಿ ಏನೋ ಸ್ಟಿಚಿಂಗೋ ಗಿಚ್ಚಿಂಗೋ ಮಾಡಿಕೊಂಡು ಕಷ್ಟಪಟ್ಟು ಬದುಕ್ತವ್ರೆ, ಗೊತ್ತಾಗ್ತಿದ್ಯಾ? ಅವ್ರ ಮಧ್ಯೆ ಇರೋ ಪ್ರೀತಿ ನಿಮ್ಮಲ್ಲಿ ಇದೆಯೇನ್ರಿ ಸರ್ಕಾರಿ ನೌಕರರೇ? ಹೇಳಿದ್ಯಾ ನಿಮ್ಮ ಮನೇಲಿ? ನಿನ್ನೆ ನನಗೊಬ್ರು ಸಿಕ್ಕಿದ್ರು, ಸರ್ಕಾರಿ ನೌಕರರು, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ರಿಟೈರ್ ಆಗಿ 10 ವರ್ಷ ಆಯ್ತಂತೆ, 70 ವರ್ಷ. ನಾನೊಂದು ವಿಡಿಯೋ ಮಾಡಕ್ಕೆ ಹೋಗಿದ್ದೆ, ನನ್ನ ಜೊತೆ ಸುಮ್ಮನೆ ಬಂದಿದ್ರು ಅವ್ರ ಪಾಪ, ಅವ್ರ ಹೆಸರು ಹೇಳಲ್ಲ ಪಾಪ ನಾನು. ಅವ್ರು ಬಂದಿದ್ರು ನನ್ನ ಜೊತೆಗೆ ಸುಮ್ಮನೆ. ಅವರು ದೊಡ್ಡ ಹುದ್ದೆಯಲ್ಲಿ ನಿವೃತ್ತರಾಗಿದ್ದಾರೆ, ACP ರೇಂಜಲ್ಲಿ. ಅವರು ಬಂದು ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ. ಊಟ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕಿಂತ ಗಳಕ್ಕೆ ಶುರು ಮಾಡ್ಬಿಟ್ರು ಅವರು. ಊಟ ಮಾಡುವಾಗ ನಾನು ಏನು ಸರ್ ಊಟ ಮಾಡೋ ಹೇಳ್ತಾ ಇದ್ದೀರಲ್ಲ, ಯಾಕೆ ಸರ್ ಇದು ಅಂತಂದೆ. ಇಲ್ಲ ರೀ, ನನ್ನ ಹೆಂಡ್ತಿ ನೆನಪಾಗ್ಬಿಟ್ಲು ರೀ ಅಂತೆಲ್ಲ ಹೇಳ್ತಾ ಇದ್ರು. ಹೌದಾ, ಯಾಕೆ ಅಂತ ಊಟ ಮಾಡೋಕೆ ಸರ್ ಹೆಂಡ್ತಿ ನೆನ್ಸ್ಕೊತಾ ಇದ್ದೀರ ಅಂದೆ. ಸೊತ್ತೋಗ್ಬಿಟ್ಟು ಹೇಳಿದ್ರು. ಅಯ್ಯೋ ಯಾವಾಗ ಸರ್ ಸೊತ್ತೋಗ್ಬಿಟ್ಟು? ಸತ್ತು 15 ವರ್ಷ ಆಗೋಯ್ತು ಸರ್ ಅಂತ. 15 ವರ್ಷ ಆಗೋಯ್ತಾ? ಯಾಕೆ ಹಂಗಾರೆ ನೀವು ರಿಟೈರ್ ಆಗಕ್ಕೆ ಮುಂಚೆ ಸತ್ತೋಗ್ಬಿಟ್ಟವ್ರೆ? ಹ್ಞೂ ಸರ್ ಸತ್ತೋಗ್ಬಿಟ್ಟೆ. ಅವ್ರು ಯಾವುದೋ ಯಾತ್ರೆ ಕರ್ಕೊಂಡು ಹೋದ್ರಂತೆ ಹಿಮಾಲಯಕ್ಕೆ, ಅಲ್ಲಿ ಹೋಗ್ಬಿಟ್ಟು ಉಸಿರು ಕಟ್ಟು ಸತ್ತೋಗ್ಬಿಟ್ರಂತೆ ಅವ್ರ ಹೆಂಡ್ತಿ. ಅದಕ್ಕೆ ಮೊದಲು ಏನು ಹೇಳಿದ್ರು ಗೊತ್ತಾ ನನಗೆ? ಸರ್ ಅವನೊಬ್ಬವನೇ ಸರ್, ನಮ್ಮ ಜಾತಿಯೇ, ಅವ್ನು ಲಂಚನೇ ತಗೋತಾ ಇರಲ್ಲ ಸರ್ ನನ್ನ ಸ್ಟೇಷನಲ್ಲಿ. ನಾನು ಹಂಗಲ್ಲ ಇಲ್ಲ ಸರ್, ನಾನು ತುಂಬ ಪ್ರಾಮಾಣಿಕ, ಜನ ಕೊಟ್ಟರೆ ನಾನು ಯಾಕೆ ಸರ್ ಬೇಡ ಅಲ್ಲಿ ತೊಗೊತಾ ಇದ್ದೆ ಅಂತ ನಂಗೆ ಮೊದಲು ಹೇಳಿದರು. ಮಧ್ಯಾಹ್ನ ಊಟ ಮಾಡು ಅಂತ ಹೇಳ್ತಾ ಇದ್ದೀರ ರೀ. ದೇವ್ರು ಅಲ್ಲೇ ನಿಮ್ಗೆ ಆಪಿಡ್ಲಿಲ್ವಾ? ಅವರು ಇವಾಗೇನು ಗೊತ್ತಾರ ಪರಿಸ್ಥಿತಿ ಕೇಳಿ, ಬೆಳಗ್ಗೆ ಎದ್ದೇಳ್ತಾರಂತೆ, ಮನೇಲಿ ಯಾರೂ ಇಲ್ಲ, ಮಕ್ಕಳೆಲ್ಲ ಮದುವೆ ಮಾಡಿ ಕಳ್ಸ್ಬಿಟ್ಟವ್ರೆ, 2 ಮಕ್ಕಳಂತೆ ಮದುವೆ ಮಾಡಿ ಕಳ್ಸ್ಬಿಟ್ಟವ್ರೆ, ಗೊತ್ತಾಗ್ತಿದ್ಯಾ? ಅಲ್ಲಿ ಒಬ್ಬ ಮಗ ಇವ್ರು ಮಾತು ಬೇರೆ ಕೇಳಲ್ಲ, ರೆಬಲ್ ಹೆವಿ. ಹಾಗಾಗಿ ಬೆಳಗ್ಗೆ ಎದ್ರೆ ಮನೆ ತುಂಬ ಯಾರೂ ಇಲ್ಲ, ತಿರುಗಿದ್ರು ಯಾರೂ ನೊಣ ಇಲ್ಲ, ಗೊತ್ತಾಗ್ತಿದ್ಯಾ? ಆಮೇಲೆ ಅವರೇ ಎದ್ದೇಳ್ಬೇಕು, ಅವರೇ ಯಾರೋ ಕೆಲಸ ತೊಳ್ಬೋತಾಳಂತೆ, ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಆ ಟೀ ವಿಷ ಕೊಡು ಸಾಯ್ಬೇಕು, ಯಾರು ಫ್ರೆಂಡ್ಸ್ ಇಲ್ಲ, ಗೊತ್ತಾಗ್ತಿದ್ಯಾ? ಮೊನ್ನೆ ಇನ್ನೊಬ್ಬ ಸರ್ಕಾರಿ ನೌಕರ ಸಿಕ್ಕಿದ್ದ. ಸರ್ ನನಗೀಗ 65 ವರ್ಷ ಸರ್, ರಿಟೈರ್ ಆಗಿ 5 ವರ್ಷ ಆಯಿತು ಸರ್, ನನಗೀಗ ತುಂಬ ಜೀವನದಲ್ಲಿ ನನಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ನಂಗೆ ಡಿಪ್ರೆಷನ್ನು ಫ್ರಸ್ಟ್ರೇಷನ್ ಆಗ್ತಾಯಿದೆ ಅಂತ. ಯಾಕಪ್ಪ ಅಂದರೆ ನನಗೆ ಫ್ರೆಂಡ್ಸ್ ಇಲ್ಲ ಸರ್. ಯಾಕೆ ಸರ್ ಫ್ರೆಂಡ್ಸ್ ಇಲ್ಲ? ನೀವು ಸರ್ಕಾರಿ ನೌಕರಿಲಿ ಇದ್ರಲ್ಲ ಸರ್, ಯಾಕೆ ಸರ್ ಫ್ರೆಂಡ್ಸ್ ಇಲ್ಲ? ಇಲ್ಲ ಸರ್, ನಾನು ಪೂರ್ತಿ ದುಡಿಯೋದ್ರಲ್ಲೇ ಬಿಸಿ ಇದೆ ನಾನು, ಹಂಗಾಗಿ ನಾನು ಫ್ರೆಂಡ್ಸೇ ಮಾಡ್ಕೊಂಡಿಲ್ಲ ಸರ್ ಅಂದೆ. ಹೌದಾ? ಹ್ಞೂ ಸರ್, ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹೆಂಗೆ ನಂಗೆ ಹೇಳ್ಕೊಡಿ ಅಂತಂದರು. ಏನು ಹೇಳ್ತಿರೋ ಹಿಂಗೆ ಒಟ್ಟೆಲ್ಲ ಹೆಂಗೆ ಅವ್ರು ಗೊತ್ತಾ ಜನ ಇವತ್ತು ದುಡ್ಡು ಮಾಡೋದ್ರಲ್ಲಿ ಹೆವಿ ಬಿಸಿ ರೀ, ಹೆವಿ ಬಿಸಿ. ಏನಕ್ಕೆ ಮಾಡುತ್ತಾ ಇದ್ದೀರಾ ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ನಮ್ಮಲ್ಲೊಬ್ಬ ಇದ್ದಾನೆ, ನಮ್ಮ ಒಬ್ಬ ಪ್ರಜೆ, ಮೈಸೂರಲ್ಲೊಬ್ಬಿದ್ದಾನೆ. ಆತ
200 ಕೋಟಿ ರೂಪಾಯಿಗಳ ಆಸ್ತಿ ಮಾಡಿದ್ದಾನೆ. 200 ಕೋಟಿ ರೂಪಾಯಿ ಆಸ್ತಿ. ಇವತ್ತು ನಾನು ಅಸೆಟ್ಸ್ ಎಲ್ಲ ಲೆಕ್ಕ ಹಾಕ್ಬಿಟ್ಟು ನಂಗೆ ಬೇಕಾದ್ರೆ ಬನ್ನಿ ಮೈಸೂರು ತೋರಿಸ್ತೀನಿ. ಆ ಪುಣ್ಯಾತ್ಮ ಆತನ ಮಗ ಇನ್ನೂ PUC ಓದಬೇಕಾದ್ರೆ ತನ್ನ ಮಗ ಡಾಕ್ಟರ್ ಆಗಲಿ ಅಂತ ಒಂದು ದೊಡ್ಡ 80/100 ಸೈಟ್ ತೊಗೊಂಡು ಮೈಸೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿದ್ದ. ಕೇಳಿ ಕತೆ ಕೇಳಿ ಎಷ್ಟು ಚೆನ್ನಾಗಿದೆ. 80/100 ಒಂದು ಆಸ್ಪತ್ರೆ ಕಟ್ಟಿದ್ದ. ತನ್ನ ಮಗ PUC ಆದಮೇಲೆ ಡಾಕ್ಟ್ರೇ ಆಗಬೇಕು ಅಂತ ಅವ್ನ ಮಗ ಏನು ಮಾಡ್ದೆ ಗೊತ್ತಾ? ಹುಟ್ಟು ಪರೋಡಿ ಅದ. ಯಾವುದು ಸರ್? ಹುಟ್ಟು ಪರೋಡಿ ಸರ್. ಅವನು ಅವ್ರ ಮಾತು ಕೇಳೋಣ, ಅದು ಕೇಳೋಣ, ಆಮೇಲೆ ಹೋಗಿ ಡಾಕ್ಟರ್ ಬೇಡ ಇಂಜಿನಿಯರಿಂಗ್ ಆಗೋದು, ಇಂಜಿನಿಯರಿಂಗ್ ಅದು ಮಾಡಲಿಲ್ಲ. ಕೊನೆಗೆ ನಾನು ಫಾರಿನ್ ಹೋಗೋದು, ಅಲ್ಲೂ ಹೋಗಿಲ್ಲ, ಕುಡ್ಕೊಂಡು ತಿನ್ಕೊಂಡು ಗಾಂಜಾ ಹೊಡ್ಕೊಂಡು ಎಲ್ಲ ಮಾಡಿ ಈಗ ಮನೆ ಗುರುವಿನ ಸೋತೋಗ್ಬಿಟ್ರೆ ಸಾಕು ಅನ್ನೋ ರೇಂಜ್ ಕಾಟ ಕೊಡ್ತಾವನ ಅಪ್ಪನಿಗೆ. ಅವ್ನ ಹೆಂಡ್ತಿ ಇವ್ನ ಮಾತು ನಾನು ಯಾಕೋ ನಿನ್ನ ಮಾತು ಕೇಳಬೇಕು ಅಂತ ಅವ್ನ ಹೆಂಡ್ತಿ ಅವ್ನ ಮಾತು ಕೇಳಲ್ಲ. ಅವಳು ಆ ಮೀಟಿಂಗು ಈ ಮೀಟಿಂಗು ಆ ಶಾಪಿಂಗು ಅದು ಎಲ್ಲೆಲ್ಲಿ ಹೋಯ್ತಾಳೆ ಅವಳು ಹೋಯ್ತಾಳೆ. ಗೊತ್ತಾಗ್ತಿದ್ಯಾ? ನೀನು ಏನು ಮಾಡಿದೆ? ಇದಕ್ಕೆಲ್ಲ ಕಾರಣ ಏನು ಅವರ? ನೀನು ಏನು ಮಾಡಿದೆ? ಹೌದು ಸರ್, ಒಂದೇ ಒಂದು ಸರ್, DGP ಓಂ ಪ್ರಕಾಶ್ ಅಂತಿದ್ರು. ಹೆಂಡತಿನ ಹಾಕಿ ಚುಚ್ಚಿ ಗುಂಡು ಹೊಡೆದು ಸಾಯಿಸ್ಬಿಟ್ಲು. ಅವರು ಜೈಲಲ್ಲಿ ಇದ್ದಾರೆ. ಕಾರಣ ನಾ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ಸರ್, ಭಾಳಷ್ಟು ಜನ ನನಗೆ ಪೊಲೀಸ್ಗೆ ಆಗಿ ಬರಲ್ಲ. ಏನಕ್ಕೆ ನಾ ಪೊಲೀಸರಿಗೆ ಸ್ಟೇಷನಲ್ಲೇ ನುಗ್ಗಿ ಅವ್ನು IO ಚೇಂಬರ್ ಇದ್ರು ನಾನು ರೆಕಾರ್ಡ್ ಮಾಡೋವಂಥದ್ದು ಈ ಥರದ್ದು ನಾನು ಮಾಡಿದ್ದೀನಿ. ಭಾಳ ಜನ ಶತ್ರುಗಳಿದ್ದಾರೆ. ಪೊಲೀಸ್ ಹೇಳ್ತಾರೆ, ಭಾಳ ಜನ ಒಳ್ಳೆ ಪೊಲೀಸ್ ಹೇಳ್ತಾರೆ ನೀವು ಮಾಡೋದೇ ಒಳ್ಳೇದು ಸರ್ ಅಂತ. ಅಂದರೆ ಈ ಪಾಪ ತುಂಬಿದ ಮೇಲೆ ಭಗವಂತ ಕರ್ಕೊಳ್ದೇ ಇದ್ರು ಅವ್ರ ಹೆಂಡ್ತಿನೇ ಅವ್ರಿಗೆ ಯಮ ಆಗಿಬಿಡ್ತಾರೆ. ಅದರಲ್ಲಿ ಎಕ್ಸಾಂಪಲ್ ಓಂ ಪ್ರಕಾಶ್ ಇದು. ಈ ಸರ್ಕಾರಿ ನೌಕರಿಗೆ ಹೇಳ್ತಾರೆ ಸರ್, ಒಳ್ಳೆ ಸಂಬಳ ಸರ್, ಎಂಥ ಲೈಫ್ ಗೊತ್ತಾ ಸರ್ ಡಾಕ್ಟರ್ ಅಂದರೆ? ಸೂಪರ್ ಲೈಫ್ ಸರ್. ನಿಜವಾಗ್ಲೂ ನಾನು 18-20 ವರ್ಷ ಈ ಜನ ಸಮಾಜ ಸೇವೆ ಮಾಡ್ತಾರೆ. ಏನು ಸುಖ ಇರುತ್ತೆ ಗೊತ್ತಾ ಸರ್? ಯಾವುದು ಟೆನ್ಷನ್ ಇಲ್ಲದೆ ನಮಗಿರುತ್ತೆ. ಈ ದುಡ್ಡಿನ ಬಿದ್ದರೆ, ಈ ಹೆಸರಿನ ಹಪ್ಪಪ್ಪಿಗೆ ಬಿದ್ದರೆ ಸಮಾಧಿ ಸರ್. ಮೊನ್ನೆ ನನಗೊಬ್ರು ಸರ್ಕಾರಿ ನೌಕರು ಸಂಬಳ ಅಂದಂಗೆ ನೆನಪಾಯ್ತು. ಪೊಲೀಸ್ ಕಾನ್ಸ್ಟೇಬಲ್ ಎಂಟ್ರಿ ಲೆವೆಲ್ ಜಾಬ್ ಅಲ್ವಾ? ಎಂಟ್ರಿ ಲೆವೆಲ್ ಜಾಬ್ ಅಂದರೆ ಅದು ಪೊಲೀಸ್ ಇಲಾಖೆಗೆ ಎಂಟ್ರಿ ಲೆವೆಲ್ ಜಾಬ್. ದಟ್ ಮೀನ್ಸ್ ಅವ್ರು ನನ್ನ ಮೊನ್ನೆ ನನ್ನ ತುಂಬ ಜನ ಪೊಲೀಸರು ನನ್ನ ಸ್ನೇಹಿತರಿದ್ದಾರೆ. ಒಬ್ಬರ ಹತ್ರ ಮಾತಾಡ್ತಿದ್ದೆ, ನನ್ನ ಸ್ನೇಹಿತರು, ನಮ್ಮ ಚಾನಲ್ ಸಬ್ಸ್ಕ್ರೈಬರು. ಎಷ್ಟ್ರಿ ನಿಮ್ಮ ಸಂಬಳ ಅಂತ ಕೇಳ್ತಾ ಇದೆ. ಈಗ 45 ಕೊಡ್ತಾರೆ ಸರ್ ಒಂದು ಎಂಟ್ರಿ ಲೆವೆಲಲ್ಲಿ ಸರ್. 45 ಕೊಡ್ತಾರೆ ಸರ್, ಕಟ್ಟಾಗಿ ಒಂದು 40 ಬರುತ್ತೆ ಸರ್ ಕೈಗೆ ಅಂತ. ರೀ 40,000 ರೂಪಾಯಿ ಒಬ್ಬ ಎಂಟ್ರಿ ಲೆವೆಲಲ್ಲಿ ಸಾಲದೇನ್ರಿ ಸಂಬಳ ನಿಮಗೆ? ಏನು ಹೇಳ್ತಾರೆ? ಎಂಟ್ರಿ ಲೆವೆಲ್ ಸರ್. ಅವ್ನು ನೋಡಿ, ಅವ್ನು ಯಾರು ಅವನು? ಅವ್ನು ನಿಮ್ಮ ಡಾಕ್ಟರ್ಸ್ ಹೇಳಿ, ನಿಮ್ಮ ಸಿಕ್ಕಾಕೊಂಡವನು ಡಾಕ್ಟ್ರ್ ಭುಜಬಲಿ ಮರ್ತೋಗ್ತಾ ಇದ್ದೀನಿ. ಭುಜಬಲಿ ಅವರೇ, ಸಾರಿ ನಿಮ್ಮ ಹೆಸರೇ ಮರ್ತೋಗ್ತಾ ಇದ್ದೀನಿ. ಭುಜಬಲಿ 3 ಲಕ್ಷ ಸಂಬಳ ರೀ. ಏನು ರೀ ಮಾಡ್ತೀರಾ ದುಡ್ಡನ್ನ? ಸಮಾಜಕ್ಕೆ ಮಾರಕ್ಕಾಗ್ತಿರಲ್ರಿ ನೀವು. 3 ಲಕ್ಷ ಸಂಬಳನೇ ಫಸ್ಟ್ ಆಫ್ ಆಲ್ ನೀವೇನು ಮಾಡೋಕ್ಕಾಗಲ್ಲ. ಮತ್ತು ಲಂಚ ತೊಗೊಂಡು ಎಲ್ಲಿರ್ತೀರಿ? ಹೌದು. ಇದನ್ನೆಲ್ಲ ಯೋಚನೆ ಮಾಡಬೇಕು. ನಿಮ್ಮ ಕುಟುಂಬಗಳು ಸರ್ವನಾಶ ಆಗೋಗ್ತಾ ಇದೆ. ನಿಮ್ಮ ಹೆಂಡತೀರು ಏನೇನೋ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾವ್ರೆ. ಗೊತ್ತಾಗ್ತಿದ್ಯಾ? ಏನೇನು ಕೆಲಸ ನಾನು ಈ ಹೊಲ್ಸ್ ಬಾಯಲ್ಲಿ ಹೇಳಬಾರ್ದು. ಗೊತ್ತಾಗ್ತಿದ್ಯಾ? ನಾನು ಬೇಕಾದ್ರೆ ಸಾಕ್ಷಿ ಸಮೇತ ಕೇಳಿಸ್ತೀನಿ ನಿಮ್ಗೆ ಆಡಿಯೋ ಕಾಲ್ಸ್. ನನ್ನ ಹತ್ರ ಇರೋಂಥ ಆಡಿಯೋ ಕಾಲ್ಸ್ಗಳು, ಸರ್ಕಾರಿ ನೌಕರರು ಆಡಿಯೋ ಕಾಲ್ಸ್ನ ನಿಮ್ಗೆ ಕೇಳಿಸ್ತೀನಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನೆಟ್ಟು ಓದ್ತಾ ಇಲ್ಲ. ಗೊತ್ತಾಗ್ತಿದ್ಯಾ? ನೀವು ಕೊನೆಗಾಲಗಳಲ್ಲಿ ನೊಂದು ಬೆಂದು ನರಕ ಅನುಭವಿಸಿ, ಕಾಯಿಲೆ ಅನುಭವಿಸಿ, ಡಿಪ್ರೆಷನ್ ಅನುಭವಿಸಿ, ಬರಬಾರ್ದು ಕಾಯಿಲೆ ಬಂದು, ಆಮೇಲೆ ಅಲ್ಝೈಮರ್ ಎಲ್ಲ ಆಗಿ, ನೀವು ಮಾಡೋ ಹಳೆ ಪಾಪಗಳೆಲ್ಲ ನೆನಪಾಗಿ ಏನೇನೋ ಕಾಡಿ ಫುಲ್ ಒಳಗಿಂದ ಕೊತ ಅಂತ ಕುದ್ದು ಹುಳ ಬಿದ್ದು ಸಾಯ್ತಾ ಇದ್ದೀರಲ್ಲ. ಯಾಕೆ? ಒಳ್ಳೇದು ಮಾಡ್ಬೋದಲ್ರಿ. ಒಳ್ಳೇದು ಮಾಡೋಕ್ಕೆ ಬಿದ್ದರೆ ಹಾಳಾಗಿ ಹೋಗ್ಲಿ. ನೀವು ಅಷ್ಟು ಯೋಗ್ಯತೆ ಇಲ್ಲದಿದ್ರೆ ತಗೊಂಡು ನೀವು ಸಂಬಳ ತೊಗೊಂಡು ಸಂಬಳಕ್ಕೆ ತಕ್ಕಂಗೆ ಏನು ಕೆಲಸ ಕೊಟ್ಟರು ಅದನ್ನು ಮುಚ್ಕೊಂಡು ಮಾಡಿಬಿಟ್ರೆ ಆಗುತ್ತಲ್ಲಪ್ಪ ನಿಮಗೆ. ಯಾಕಪ್ಪ ಬೇಕು ನಿಮ್ಗೆ ಇದೆಲ್ಲ? ಹೇಳ್ರಪ್ಪ. 15,000 ರೂಪಾಯಿ ಸಂಬಳ ತೊಗೊಂಡು ಈ ಬೆಂಗಳೂರಲ್ಲಿ ಒಬ್ಬ ನೆಮ್ಮದಿಯಾಗಿರೋ ತೋರಿಸ್ಲ ನಾನು ನಿಮಗೆ? ಅವ್ನು ಕಾಲು ತೂರ್ತೀರ ನೀವು? ಹಾಗಾಗಿ ನೆಮ್ಮದಿ ಇರೋದು ದುಡ್ಡು ಮಾಡೋದ್ರಲ್ಲ, ನಿಮ್ಮ ಮನಸ್ಸೊಳಗಿರಬೇಕು, ನಿಮ್ಮ ಬುದ್ಧಿಲಿರಬೇಕು. ನೀವು 1,000 ಕೋಟಿ ದುಡ್ಡು ಮಾಡಿ ನೆಮ್ಮದಿಯಾಗಿರೋದಿರ್ತಾರ? ನಮ್ಮ SS ಅಯ್ಯಂಗಾರ್ ತೋರಿಸ್ತೇನೆ. AI ಸೈಂಟಿಸ್ಟು, ನಾನೇ ಇಂಟರ್ವ್ಯೂ ಮಾಡಿದ್ದೀನಿ. ನೀವು ನೋಡಿರ್ಬೇಕು. SS ಅಯ್ಯಂಗಾರು ಅವ್ರು ಅಮೆರಿಕದಲ್ಲಿ AI ಸೈಂಟಿಸ್ಟು. 1,000 ಕೋಟಿ ದುಡ್ಡು ಮಾಡೋರೆ. ರೆಕಾರ್ಡ್ಸ್ಗೆ 1,000 ಕೋಟಿ ಅಂತ ಹೇಳೋರೆ. ಅವ್ರ ಮನೆಯೇ ಒಂದು 50 ಕೋಟಿ ರೂಪಾಯಿ ಸದಾಶಿವನಗರದಲ್ಲಿ. ಅವ್ರು ಹೇಳ್ತಾರೆ, ಪರಮ್ ಇದೆಲ್ಲ ನನಗೆ ಏನು ಬೇಡ ರೀ, ನಂಗೆ 1,000 ಕೋಟಿ ದುಡ್ಡಿದೆ, ನಮ್ಮ ಮನೇಲಿ ಯಾರೂ ಇಲ್ಲ ರೀ, ನನ್ನ ಮಾತು ಯಾರು ಕೇಳಲ್ಲ, ಏನು ಬೇಡ, ಊಟನೂ ಬೇಡ, ಏನೆಲ್ಲ ಬ್ಲೈಂಡ್. ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ, ನಾನು ಇವತ್ತು ದೊಡ್ಡ ಮನುಷ್ಯ ಆಗಿದ್ದೀಯ, ಬೇಕಾದಷ್ಟು ದುಡ್ಡು ಮಾಡ್ತೀಯಾ, ಯಾಕೆ ಹೇಳ್ತೀಯಾ, ಅದೆಲ್ಲ ಎಲ್ಲರಿಗೂ ಅಂತಾರೆ. ಅದರಲ್ಲಿ ಏನು ತಪ್ಪಿಲ್ಲ ಹೇಳೋದು. ಹೌದು ಸರ್. ಇನ್ನೊಂದು ಏನಂದರೆ ಸರ್, ಇವ್ರದ್ದು ಇನ್ನೊಂದು ನಿಮಗೆ ಇನ್ನೂ 11 ಜನ ಅಂತ ಹೇಳಿದ್ನಲ್ಲ, 9 ಜನ ಉಳಿದಿದ್ದಾರೆ. ಈ 9 ಜನದ್ದು ಇನ್ನಷ್ಟು ಆಡಿಯೋಗಳನ್ನು ವಿಡಿಯೋಗಳನ್ನ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ಸಾಕ್ಷಿ ಸಮೇತನ ಓಪನ್ ಆಗಿ ಸ್ಪೀಕರ್ ಆಗಿ ಕೇಳಿಸ್ತೀನಿ ಸರ್. ಬನ್ನಿ, ಎಲ್ಲ ರೆಕಾರ್ಡ್ ಮಾಡಿ ಒಂದೊಂದು ಆಡಿಯೋ ಒಂದು ವಿಡಿಯೋ ಮಾಡೋಣ. ವಿಡಿಯೋ ಮಾಡ್ತೀನಿ. ಮತ್ತು ನಾನೇನು ಮಾಡ್ಬಿಡ್ತೀನಿ ಸರ್, DH ಆಫೀಸ್ ಮುಂದೆ ಒಂದು ಚೇಂಬರು ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟು ಇವರು ಅವ್ರ ಫೋಟೋ ಹಾಕೊಂಡ್ಬಿಟ್ಟು ಸರ್, ಈಗ ಪೊಲೀಸ್ ಇಲಾಖೆಯಲ್ಲಿ ವಾಂಟೆಡ್ ಹಾಕಿರ್ತಲ್ಲ ಇವ್ರು ನೋಡಿ, ರೌಡಿ ಇವ್ರ ಥರ ಆರೋಗ್ಯ ಇಲಾಖೆ ಅಂತ ಖದೀಮರು ಅಂತ ಒಂದು ಹೆಡ್ಲೈನ್ ಕೊಟ್ಟು ಕೆಳಗಡೆ ಫೋಟೋಗಳು ಹಾಕೊಂಡು ಸರ್, ನಾನೇ ಸ್ಪೀಕರ್ ಇಟ್ಕೊಂಡು ಎಲ್ಲ ಕೇಳಿಸ್ಕೊಂಡಿರ್ತೀನಿ. ಬಂದಿದ್ದಾರಪ್ಪ, ಒಳಗಡೆ ಖದೀಮರು ಇದ್ದಾರೆ, ಕಳ್ಳರಿದ್ದಾರೆ, ಸ್ವಲ್ಪ ಯೋಚನೆಯಿಂದ ಹೋಗಿ. ಈಗ ಇದ್ರೆ ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೇಳ್ತಾರೆ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಅನೌನ್ಸ್ ಮಾಡ್ತಿರ್ತಾರಲ್ಲ, ಆ ಥರ DH ಆಫೀಸ್ ಮುಳುಗೊಂದ ಮಾಡ್ತೀನಿ ಸರ್ ನಾನು. ಇಡೀ ರಾಜ್ಯದಲ್ಲಿ ಸರ್ ನನಗೆ ಇನ್ನೊಂದು ಏನಾದರೂ ನನಗೆ ಪ್ಲಸ್ ಏನಂದರೆ, ನಾನು ಈ ಥರ ವೋಕಲ್ ಆಗಿರೋದಕ್ಕೆ ಇಡೀ ರಾಜ್ಯದಲ್ಲಿರುವಂಥ DH ಆಫೀಸಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳನ್ನೇ ಮಾಹಿತಿ ಕೊಡ್ತಾರಂಥದ್ದು. ನಮ್ಮ ಡಾಕ್ಟರ್ಸ್ಗಳು, ಪ್ರೈವೇಟ್ ಡಾಕ್ಟರ್ಸ್ಗಳು ಭಾಳಷ್ಟು ಹೆದರ್ತಾರೆ, ನನಗೆ ಫೋನ್ ಮಾಡೋಕ್ಕೆ ಹೆದರ್ತಾರೆ, ಎಲ್ಲ ವಾಟ್ಸಪ್ ಕಾಲ್
ನಾನು ಯಾವುದು ರೆಕಾರ್ಡ್ ಮಾಡಲ್ಲ ಸರ್. ಕೆಲವ್ರನ್ನ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ಅನಿವಾರ್ಯ ಕಾರಣಕ್ಕೆ ಮಾಡ್ತೀನಿ. ಅವ್ರು ಹೇಳಿದಾಗ ಅವ್ರು ಪರ್ಮಿಷನ್ ಕೊಟ್ಟಾಗ. ಇನ್ನು ಕೆಲವು ಸಾರಿ ನಮ್ಮ ಸೇಫ್ಟಿಗೋಸ್ಕರ ನಾವು ರೆಕಾರ್ಡ್ ಮಾಡ್ತೀವಿ. ಈ ಕಾರಣದಿಂದ ಈ ಭಾಳಷ್ಟು ಜನದ ಎಲ್ಲ ಮಾಹಿತಿ ಇದೆ ಸರ್. ನಾನು ತೊಗೊಂಬರ್ತೀನಿ. ಆರೋಗ್ಯ ಸಚಿವರು ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ನೋಡಿ ನಮ್ಮನ್ನು ಕರೆಸಿದ್ರೆ ನಾನು ಸಾಕ್ಷಿ ಸಮೇತ ಎಲ್ಲ ತಂದು ಕೊಡ್ತೀನಿ. ಇದು ನಿಜವಾಗ್ಲೂ ಒಂದಿಷ್ಟು ರೆವಲ್ಯೂಷನರಿ ಆಗುತ್ತೆ ಸರ್. ನಿಮ್ಮಂಥವ್ರು ಸಪೋರ್ಟ್ ಮಾಡ್ದಾಗ. ಇನ್ನೊಂದು ನಾನು ಮರ್ತುಬಿಟ್ಟೆ ಸರ್, ನೀವು ನಂದು 3 ಎಪಿಸೋಡ್ ಮಾಡಿದ ಮೇಲೆ ನನಗೆ 10,000 ದಾನ ಮಾಡಿದ್ದಾರೆ. ಒಬ್ರು 5,000, ಒಬ್ರು 5,000. ಇಬ್ಬರು ಟೀಚರ್ಗಳು. ಲಂಚ ಅಲ್ಲ, ದಾನ ಸಮಾಜ ಸೇವೆ ಅಂತ ನಾನು ಕೇಳಿದೆ ಅವ್ರನ್ನ ಯಾಕೆ ಕೊಡ್ತೀರಿ ನಾನು ಅಂತ ಕೇಳಿದೆ. ನೀವು ಯಾರಪ್ಪ ಅಂತ ಕೇಳಿದೆ. ಫಸ್ಟ್ ಒಬ್ಬ ಲೇಡಿ ಟೀಚರ್ ಅವರು ಸಿಂಗಲ್ ಇದ್ದಾರೆ ಅಂತ ಹೇಳಿದ್ರು. ನೀವು ಯಾಕೆ ಕೊಡ್ತೀರಿ ಅಂತ ಕೇಳಿದೆ. ನಾನು ಸಂಶಯ ದೃಷ್ಟಿಯಿಂದ ನೋಡೋದು. ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಪರಮರ್ ಚಾನಲ್ ಬಂದಿದೆ, ನಾನು ನೋಡಿದೆ ಅಂತ. ಯಾಕೆ ಕೊಡ್ತೀರಾ, ಏನು ಕೊಡ್ತೀರಾ ಅಂತ ನಾನು 2-3 ದಿನ ವಿಚಾರಿಸಿ ಆಮೇಲೆ ಗೊತ್ತಾಯಿತು ಅವ್ರ ಕಡೆಯಿಂದ. ಅವರೇ ನಂದು ಹುಡುಕಿ ನಂಬರ್ನ ನಾನು ಕೊಟ್ಟಿಲ್ಲ ಅವ್ರಿಗೆ, ಅವರೇ ಹುಡುಕಿ ಹಾಕಿರೋಂಥ ದುಡ್ಡನ್ನು. ಸೂಪರ್. ಈ ಥರದ್ದು ಜನ 10,000 ಹಾಕಿದ್ದಾರೆ ನನಗೆ. ಈ 10,000 ಔಷಧಿ ತೊಗೊಂಡು ನಾನು ಮೆಡಿಸಿನ್ ತೊಗೊಂಡು ಕ್ಯಾಂಪ್ ಮಾಡ್ತಾ ಇದ್ದೀನಿ. ಅಂದರೆ ಭಾಳಷ್ಟು ಜನ ನೀವು ಇಟ್ಕೊಂತ ಇಲ್ಲ. ಓಹೋ ನಾನು ಯಾಕೆ ಇಟ್ಕೊಳ್ಳಿ ಸರ್, ನಾನು ಸಾಕಷ್ಟಿದೆ ನನಗೆ ಆ ಥರದ ದುಡ್ಡು ಬೇಕಾಗಿಲ್ಲ ಸರ್. 3 ಕ್ಲಿನಿಕ್ ಇದೆ. ಅಲ್ಲ, ಅಲ್ಲಿ ಸರ್ಕಾರಿ ನೌಕರಿಗೂ ಸಾಕಷ್ಟು ಇದೆಯಲ್ಲ, ಮಾಡ್ತಾನೆ ಅವರೇ. ಸರ್ ಅವ್ರಿಗೆ ಮನೋರೋಗ ಸರ್, ಇದೊಂದು ಸರ್ ಸೈಕಾಲಜಿಕಲ್ ರೋಗ. ಇದು ಕಾಸು ಮಾಡೋದೊಂದು ರೋಗ. ಕಾಸು ಮಾಡೋದು ಮತ್ತೆ ಹೆಸರು ಮಾಡೋದು. ಹೆಸರು ಅಂದರೆ ಈ ಮಿತಿಮೀರಿ ಸರ್, ಪ್ರಚಾರದ ಹುಚ್ಚಿರುತ್ತಲ್ಲ, ಈ ತೆವಲಿಗೋಸ್ಕರ ಮಾಡ್ತಾರಲ್ಲ ಆ ಥರದನ್ನ. ಇವು ಎರಡೂ ಭಾಳ ಡೇಂಜರ್ ಸರ್. ಬ್ಯಾಲೆನ್ಸ್ ಆಗಿದ್ದು 3 ಹೊತ್ತು ಊಟ ನೆಮ್ಮದಿಯಾಗಿ ಇದ್ದರೆ ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಇವರೇನು ಬಿಟ್ಟಿಯಾಗಿ ಕೆಲಸ ಮಾಡ್ತಾರಲ್ಲ ಸರ್, ಸರ್ಕಾರ ದುಡ್ಡು ತಗೋತಾ ಇದ್ದಾರೆ ಅಲ್ವಾ. ಇದು ಇರೋಂಥ ಸರ್ ವಾಸ್ತವ. ಚೆನ್ನಾಗಿದ್ದೀರಾ? ಥ್ಯಾಂಕ್ಸ್. ನಮ್ಮ ಡಾಕ್ಟರ್ ಸುನೀಲ್ ಹೆಬ್ಬೆ ಅಂತ, ಮೇಡಮ್ ನಮಸ್ಕಾರ. ವೆರಿ ಸರ್ವಿಸ್ ಮೈಂಡೆಡ್. 1 ಲಕ್ಷ ಜನಕ್ಕೆ ಫ್ರೀ ಕ್ಯಾಂಪ್ ಮಾಡ್ತಾರೆ, ಮಾಡಿದ್ದಾರೆ ಆಲ್ರೆಡಿ. ಥ್ಯಾಂಕ್ಸ್. ಅದೇ ನೀವು ಕೆಲವು ಕಡೆಗೆಲ್ಲ ಹೋಗಿ ಎಲ್ಲ ಕೆಟ್ಟದಾಗಿ ನಡ್ಕೊಳ್ಳೋದೆಲ್ಲ ಕರೆಕ್ಟ್ ಮಾಡ್ತೀರಲ್ವಾ? ಅದೆಲ್ಲ ಅದೇ ಇವತ್ತು ಒಬ್ಬರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಡಾಕ್ಟ್ರು. ಅಂದರೆ ಡಾಕ್ಟರ್ಗಳು ಪರ್ಮಿಷನ್ ಕೊಡ್ತಾರಲ್ಲ ಡಾಕ್ಟ್ರು, DHO ಆಫೀಸಲ್ಲಿ, ಅವ್ರನ್ನ ಇವರು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಇಡಿಸಿ ಅವ್ರನ್ನ ಜೈಲ್ ಮಾಡಿ ಬಂದಿದ್ದಾರೆ. ಮಾಡಿದ್ದೀನಿ. ಅದಕ್ಕಾಗಿ ಇವ್ರು ಇಂಟರ್ವ್ಯೂ ತಗೋತಾ ಇದ್ರೆ ನೀವು ಮಾತಾಡಿಸಿದ್ರೆ ಅದರಲ್ಲಿ ಭೂಮಿ ಮೇಲೆ ಇರೋದೇ ಬೇಜಾರು ಅನ್ಸ್ಬಿಡುತ್ತೆ. ಆ ತರ ನಡೀತಾ ಇದೆ ಎಲ್ಲ. ಸಾರ್ವಜನಿಕರಿಗೆ ಎಷ್ಟು ನೋವಾಗುತ್ತೆ ನೋಡಿ. ಇಲ್ಲ ನೋಡ್ತೀವಲ್ಲ ನಾವು ಮೊಬೈಲಲ್ಲೆಲ್ಲ. ಅಯ್ಯೋ ಯಾವ ತರ ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಬೆಳೀತಾರೆ ಅನ್ನೋದು ಭಯ ಆಗೋಗ್ಬಿಟ್ಟು. ನೋಡಿ ಸಮಾಜದ ಬಗ್ಗೆ ಎಷ್ಟು ಭಯ ಆಗ್ಬಿಟ್ಟಿದೆ ನೋಡಿ. ಈ ಮಕ್ಕಳು ಮುಂದಕ್ಕೆ ಯಾವ ತರ ಇರ್ತಾರೆ, ಏನ್ ಕತೆ, ಹೆಣ್ಣು ಮಕ್ಳಾಗ್ಲಿ ಗಂಡು ಮಕ್ಳು. ಸರ್ ಮಕ್ಕಳನ್ನ ಧೈರ್ಯವಾಗಿ ಬೆಳೆಸಬೇಕಾಗಿದೆ. ಈ ಡಿಗ್ರಿ ತೊಗೊಂಡ್ಬಿಟ್ಟು ಸರ್ಟಿಫಿಕೇಟ್ ಇಟ್ಕೊಂಡ್ಬಿಟ್ಟು ಕ್ಲಿನಿಕಲ್ಲಿ ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಇವಾಗ ನೀವು ಕೋಟಿ ಮನೆ ಕಟ್ಟಿರ್ತಾನೆ, ಯಾವನೋ ಲೋಫರ್ ಬಂದ್ಬಿಟ್ಟು ಮನೆ ನುಗ್ತಾನೆ, ಇಲ್ಲ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಸುಳ್ಳು ಕೇಸ್ ಹಾಕಿ ಕತ್ತಿನ ಪಟ್ಟಿ ಹಿಡಿತಾನೆ. ಅವ್ನು ಯಾವನೋ KP ಆಗ್ಲಾರ ಗೋವಿಂದರಾಜು ಒಬ್ಬಂದು ರಾತ್ರಿ ಕತ್ತಿನ ಪಟ್ಟಿ ಹಿಡಿದಿದ್ದಾನೆ, ಬೆಳಗ್ಗೆ ಕತ್ತಿನ ಪಟ್ಟಿ ಅವ್ನು ಪೊಲೀಸ್ ಲೋಕಾಗಿ ತಿಳಿದಾರೆ. ರಾತ್ರಿ ಸರ್ ದೊಡ್ಡ ಮನೆ, ಅವ್ನಿಗೆ ಹೋಗಿ ರಾತ್ರಿ 10:30 11 ಗಂಟೆಗೆ ಮನೆಗೆ ಹೋಗಿ ಹಿಂಗೆ ಕತ್ತಿನ ಪಟ್ಟಿ ಹಿಡಿದು ನಿನ್ನ ಮೇಲೆ ಕೇಸ್ ಇದೆ ಅಂತ ಹೇಳಿದ್ದಾರೆ. ಅವತ್ತು ರಾತ್ರಿ ಆಗಿದೆ. ಮಾರನೇ ದಿನ ಬೆಳಗ್ಗೆಗೆ ಲೋಕಾಯುಕ್ತ ಹಿಂಗೆ ಹಿಡ್ಕೊಂಡು ಕಿರಿಸ್ತಾ ಇದ್ರೆ ಅಂತ ಇದ್ದಾರೆ. ಅವನೇ ನೋಡಿ ಈ ಥರದಿದೆ ಪರಿಸ್ಥಿತಿ. ಹಾಗಾಗಿ ನಿಮ್ಮಂಥವ್ರು ಇಬ್ರು ವಾಕಿಂಗ್ ಹೋಗ್ತಾ ಇದ್ರಿ, ಈ ತರ ಹೇಳಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಸರ್. ನೋಡಿ ಸಮಾಜದ ಬಗ್ಗೆ ತಾಯಿಗೆ ಅವ್ರು ನೋಡಿ ಪಾಪ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಆಗೋಯ್ತು ಕಾಲ. ಇನ್ನು ಮಕ್ಕಳು ಮುಂದಕ್ಕೆ ಬಹಳ ಕಷ್ಟ ಇದೆ ಜೀವನ. ನೋಡಿ ಸಮಾಜದ ಬಗ್ಗೆ ನೋಡಿ ಎಷ್ಟು ಹೇಳೋಂಗಿಲ್ಲ, ಹೊರಗಡೆ ಬಂದವ್ರಿಗೂ ಹೇಳೋಂಗಿಲ್ಲ, ನಮ್ಮ ಇಲ್ಲಿರೋರ್ನು ಹೇಳೋಂಗಿಲ್ಲ. ಹೌದು, ಅದು ಯಾವ ಲೆವೆಲ್ ಹೇಳಿದ್ರೆ ಏನಾದ್ರು ಆಗುತ್ತೆ, ಮತ್ತೆ ಏನ್ ತೊಂದ್ರೆ ಆಗುತ್ತೆ, ಮನೆ ಕಲ್ಲಾಗ್ತಾರ, ಪೊಲೀಸರು ಕರೆಸ್ತಾರ. ಮತ್ತೆ ನಾವು ನೆಮ್ಮದಿಯಾಗಿದ್ದೀವಿ ಸುಮ್ಮನೆ ಇರು ಅಂತ. ಗ್ಲಾಸ್ ಹೌಸ್ ಅಲ್ಲಿ ಬೇರೆ ಇರ್ತೀವಲ್ಲ, ಯಾಕೆ ಆ ಮನೆ ಕಲ್ ಬಿದ್ದರೆ ನಮ್ಮ ಮನೆ ಬಿದ್ದಿತ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಹೋಗಿ ಬನ್ನಿ ವಾಕ್ ಕೊಟ್ರಾ, ಕಾಫಿ ಆಯ್ತಾ? ಧನ್ಯವಾದ. ತಮ್ಮ ಹೆಸರು? ಸುನೀತಾ. ಸುನೀತಾ ಅವ್ರಿಗೆ ಅವ್ರ ಪತಿಯವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಕ್ಕಳು ಓದ್ತವ್ರಾ? ಥ್ಯಾಂಕ್ಸ್. ವಾಲ್ಮಾರ್ಟಲ್ಲಿ MNC. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ಸೊ ಆ ಥರ ಒಟ್ಟು ನಮ್ಮ ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಡಾಕ್ಟ್ರಿಗೆ ನಾವು ಶಬಾಷ್ಗಿರಿ ಹೇಳೋಣ. ಅಷ್ಟು ಮಾತ್ರ ಅಲ್ಲ ರೀ, ಅವರೊಬ್ಬರಲ್ಲ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ನಾಗರಿಕನೂ ಈ ದೇಶ ರಕ್ಷಣೆ ಮಾಡೋ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತರ ಆಗ್ಬಿಟ್ಟು ಹೋಗ್ಬಿಟ್ಟು ಅವ್ನಿಗೆ ಅಂಧಭಕ್ತಿ ತೋರಿಸೋದು, ಇವ್ನಿಗೆ ಅಂಧಭಕ್ತಿ ತೋರಿಸೋದು, ಇವ್ನಿಗೆ ಜೈ ಅನ್ನೋದು, ಅವ್ನಿಗೆ ಜೈ ಅನ್ನೋದು. ಅಲ್ಲೆಲ್ಲ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಯಾರು ಮೊನ್ನೆ ಹೇಳ್ತೀವಿ ಬಿಡ್ತಾರಲ್ಲೇ ಇನ್ಸ್ಟಾಗ್ರಾಮಲ್ಲಿ, ನಾನು ಹೆಂಡ್ತಿ ತಾಳಿ ಬೇಕಾದ್ರೆ ಮಾರ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊತೀನಿ, ನಾನು ಅವ್ನಿಗೆ ಜೈ ಅನ್ನೋದು ಅಂತ. ಆ್ಯಕ್ಚುಲಿ ಅವ್ನು ಹೆಂಡ್ತಿ ಅವ್ನು ಚಪ್ಪಲಿ ಬಿಚ್ಕೊಂಡು ಅವ್ನು ಹೊಡಿಬೇಕು. ಕರೆಕ್ಟ್ ಅಲ್ವಾ? ಏನು ಮಾತಾಡ್ತೀರಿ ನೀವೆಲ್ಲ? ಈ ದೇಶದ ನಾಗರಿಕ ಆಗಿ ಯಾಕೆ ಅಲ್ಲಿ ಪ್ರೈಸ್ ರೇಟ್ ಜಾಸ್ತಿ ಆಯಿತು, ಯಾಕೆ ನಾವು ಬದುಕಬಾರ್ದು ಜನ ಅಂತ ಕೇಳೋದು ಬಿಟ್ಬಿಟ್ಟು ಅವ್ನು ಹೆಂಡ್ತಿ ತಾಳಿ ಮಾರಿ ಪೆಟ್ರೋಲ್ ಹಾಕ್ಸ್ತಾನೆ. ನನ್ನ ಗಾಡಿಗೆ ಹಾಕ್ಸ್ತೀನಿ ಹೆಂಡ್ತಿ ತಾಳಿ ಮಾರಿ. ಜನ ದೇಶ ಪ್ರೇಮ ನಿಜವಾಗದ್ದು ಸತ್ಯನ ಸತ್ಯ, ಪ್ರಾಮಾಣಿಕವಾಗಿರೋದನ್ನ ಪ್ರಾಮಾಣಿಕವಾಗಿ ಹೇಳಿದ್ರೆ ಮಾತ್ರ ಸರ್ ಅವನೇ ದೇಶ ಪ್ರೇಮಿ. ಇನ್ನು ಯಾರೋ ಚಮಚಾಗಿರಿ ಮಾಡೋ ದೇಶ ಪ್ರೇಮಿ ಅಲ್ಲ ಅನ್ನೋ ಸರ್, ಅವನೇ ದೇಶದ್ರೋಹಿ. ಹಾಗಾಗಿ ಆರೋಗ್ಯ ಇಲಾಖೆಯಲ್ಲಿ ನಡೆದಿದ್ದೊಂದು ವಿಷ ವರ್ತುಲಾಗೋಗಿದೆ. ಒಬ್ಬ ಮಂತ್ರಿ ಅಥವಾ ಒಬ್ಬ ಶಾಸಕ, ಒಬ್ಬ ರಾಜಕಾರಣಿ ಗೆಲ್ಲೋದಕ್ಕೆ ಜನ ಓಟ್ ಹಾಕೋಕ್ಕೆ ದುಡ್ಡು ಇಸ್ಕೋತಾರೆ ಅಂತ ಅವ್ನು ಕಂಪ್ಲೇಂಟ್ ಮಾಡ್ತಾನೆ. ಸೊ ಅವನು ನಾನು ಜನಕ್ಕೆ ದುಡ್ಡು ಕೊಟ್ಟಿದ್ದೀನಿ, 100 ಕೋಟಿ ರೂಪಾಯಿ ಖರ್ಚು ಮಾಡಿ ಚುನಾವಣೆಗೆ ಅಂತೇಳಿ ಅವ್ನು ತೊಗೊಂಬಂದ್ಬಿಟ್ಟು ಅವ್ನು ಕೆಳಗಡೆ ಬರುವಂಥ ಎಲ್ಲರ ಹತ್ರ ದುಡ್ಡು ಕಿತ್ಕೋತಾನೆ. ಆ ಕೆಳಗಡೆ ಅವ್ರ ಕೆಳಗಡೆ ಅಧಿಕಾರಿಗಳ ಹತ್ರ ಕಿತ್ಕೋತಾರೆ. ಆ ಅಧಿಕಾರಿಗಳು ಬಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ಟಾಫ್ ಹತ್ರ ಕಿತ್ಕೋತಾರೆ. ಕೊನೆಗೆಲ್ಲ ಬಂದು ಕಿತ್ಕೊಳ್ಳೋದು ಜನರ ಹತ್ರ.
ಮತ್ತು ಜನ ಹೋಗ್ಬಿಟ್ಟು ಮತ್ತೆ ಅದೇ ಶಾಸಕ ಚುನಾವಣೆ ನಿಂತು ಜಬ್ಬು ಕೈ ಹಾಕ್ತಾರೆ, ಗೊತ್ತಾಗ್ತಿದ್ಯಾ? ಹಂಗಾಗಿ ಇದೊಂದು ವಿಷಯ ಹೊರ್ತಲ್ಲ. ಸೊ ಭಾಳ ಬುದ್ಧಿವಂತರುಗಳು, ರಾಜಕೀಯ ಪಂಡಿತರು ಹೇಳೋದೇನು ಅಂತಂದರೆ, ನೋಟ್ ಫಾರ್ ವೋಟ್ ಇದೆಯಲ್ಲ, ಅಂದರೆ ದುಡ್ಡು ತೊಗೊಳ್ಳೋದು, ಅಂದರೆ ವೋಟ್ ಹಾಕಕ್ಕೆ ದುಡ್ಡು ತೊಗೊಳ್ಳೋದಿದೆಯಲ್ಲ, ಅದು ಮೊಟ್ಟ ಮೊದಲಲ್ಲ ಲಂಚದ ಪ್ರಾರಂಭದ ಬಿಂದು. ಅದನ್ನು ಕಟ್ ಮಾಡಿ ಪ್ರಾಮಾಣಿಕನ ಏನು ಅಂತ ಕೇಳು, ಅವ್ನು ಮೇನ್ ಕೆಲಸ ಮಾಡ್ತಾನೆ ಕೇಳು, ಕೊಟ್ಟು ಜಾತಿ ತೆಗಿ, ನಮ್ಮ ಜಾತಿ ರೀ ಅದನ್ನ ತೆಗೀರಿ ಫಸ್ಟು. ತೆಗೆದು ನೀವು ಏನು ಕೆಲಸ ಮಾಡ್ತೀವಪ್ಪ, ನಿಂದೇನು ಪ್ರಣಾಳಿಕೆ, ನೀನೇನು ಮಾಡ್ತೀಯ ಗೆದ್ದರೆ? ಅವನ ಮೇಲೆ ಆರೋಪ ಮಾಡೋದು, ಇವನ ಮೇಲೆ ಆರೋಪ ಮಾಡೋದಲ್ಲ. ನೀನು ಗೆದ್ದರೆ ಏನಯ್ಯ ಮಾಡ್ತೀಯಾ? ಮತ್ತು ನೀನು ಹೇಳಿರೋದು ಪ್ರಾಕ್ಟಿಕಲ್ಲ. ನೀನು ಮುಂದಿನ ವರ್ಷಕ್ಕೆ ಇಡೀ ದೇಶನ ಸಿಂಗಾಪುರ ಮಾಡಿಬಿಡ್ತೀನಿ, ಹೆಂಗಿದೆ ಬಜೆಟ್ ಇದೆಯಾ ನಿನ್ನ ಹತ್ರ, ಹೆಂಗೆ ಮಾಡುತ್ತೀಯಾ? ಇಲ್ಲಿ ಪಾಪ್ಯುಲೇಷನ್ ಎಷ್ಟು? ಇಂಥದ್ದನ್ನು ಕೇಳಿ. ಹಾಂಗ್ಕಾಂಗಲ್ಲಿ ಒಂದು ನಿಯಮ ಇದೆ, ಅಲ್ಲಿ ಏನಂತಾರೆ, ಲಾಜಿಕ್ ಇಲ್ಲದೆ ಇರುವಂತಹ ಆಶ್ವಾಸನೆಗಳು ಕೊಡೋಂಗಿಲ್ಲ. ಹಾಂಗ್ಕಾಂಗ್ ಹೋಗಿದ್ದೆ ನಾನು ಇತ್ತೀಚೆಗೆ. ಅಲ್ಲಿ ಚುನಾವಣೆಗಳಿಗೆ ಫಸ್ಟು ಏನೋ ರೋಡ್ ಶೋ ಮಾಡೋದು, ಹೂವು ಎರಚೋದು, ಹೆಲಿಕಾಪ್ಟರ್ ಹೂವು ಎರಚೋದು, ಇಂಥ ಕಿತ್ತೋಗಿರೋ ನಾನ್ಸೆನ್ಸ್ ಕೆಲಸ ಎಲ್ಲ ಮಾಡೋಂಗಿಲ್ಲ, ಗೊತ್ತಾಗ್ತಿದೆಯಾ? ಆಮೇಲೆ ಏನು ಗೊತ್ತಾ, ಆ ಸ್ಪೆಸಿಫೈಡ್ ಟೈಮಲ್ಲಿ ಬಂದು ಒಂದು ಪಾರ್ಕಲ್ಲಿ ನಿಂತ್ಕೊಂಡು ನಾನು ಏನು ಕೆಲಸ ಮಾಡ್ತೀನಿ ಅಷ್ಟೇ ಹೇಳಬೇಕು. ನೋಡಿ ಅವ್ರು ಅಷ್ಟು ವರ್ಷದಿಂದ ಆಳ್ತಾವ್ರೆ, ಅವ್ರು ಅದನ್ನು ಮಾಡ್ತಾ ಇಲ್ಲ, ಇವ್ರು ಇದನ್ನು ಮಾಡ್ತಾ ಇಲ್ಲ, ನಾನು ಬಂದು ಅದೆಲ್ಲ ಹೇಳೋಂಗಿಲ್ಲ. ನೀನೇನು ಮಾಡ್ತೀಯ ಅಷ್ಟು ಮಾತ್ರ ಹೇಳು, ಗೊತ್ತಾಗ್ತಿದೆಯಾ? ಅದು ಪ್ರಾಕ್ಟಿಕಲ್ ಇರಬೇಕು. ಜನ ಪ್ರಶ್ನೆ ಕೇಳ್ತಾರೆ, ಆನ್ಲೈನಲ್ಲೂ ಕೇಳ್ತಾರೆ, ಆಫ್ಲೈನೂ ಕೇಳ್ತಾರೆ. ಇದನ್ನೆಲ್ಲ ಹೇಳಿದ್ಯಲ್ಲಪ್ಪ, ಹೆಂಗೆ ಕೊಡ್ತೀಯಾ ಹೇಳು ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೀನು ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ನೀನು ಡಿಸ್ಕ್ವಾಲಿಫೈ ಚುನಾವಣೆಗೆ, ಗೊತ್ತಾಗ್ತಿದೆಯಾ? ನಾನು ಎಲ್ಲರ ಅಕೌಂಟಿಗೂ ಇಷ್ಟು ದುಡ್ಡು ಹಾಕ್ಸ್ಬಿಡ್ತೀನಿ, ಹೆಂಗೆ ಹಾಕಿಸ್ತೀಯ ಹೇಳು, ಹಾಕ್ಸಿದ್ಯಾ ಹೇಳು. ಇದೆಲ್ಲ ಅಲ್ಲಿ ಜನ ಕೇಳ್ತಾರೆ, ಗೊತ್ತಾಗ್ತಿದೆಯಾ? ನಾವೇನು ಮಾಡ್ತೀವಿ ಹೇಳಿ, ಜೈ 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 ರೀ, ಅವ್ರು ನಮಗೆ ಜೈ ಅನ್ಬೇಕು ರೀ. ನಾವು ರೀ ರಾಜರು, ನಾವು ಪ್ರಜೆಗಳು ರೀ, ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ. ನಮಗೆ ಜೈ ಅನ್ಬೇಕು. ನಾವೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ, ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನ ಗಂಟ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಯಾಕೆ ಜೈ ಅಂತಾರೆ? ಅವ್ರು ನಿಮಗೆ ಜೈ ಅನ್ಬೇಕು, ಬಿಕಾಸ್ ದೇ ಆರ್ ಯುವರ್ ಸ್ಟಾಫ್. ಎನಿವೆ ಡಾಕ್ಟ್ರೆ, ಥ್ಯಾಂಕ್ ಯು ಸರ್. ಶುಭವಾಗಲಿ, ಡಾಕ್ಟ್ರಿಗೆ ಒಳ್ಳೆಯದಾಗಲಿ. ಮತ್ತೆ ಡಾಕ್ಟರ್ ಮೀಟ್ ಮಾಡೋಣ. ನಿಮ್ಮ ಈ ಭ್ರಷ್ಟರ ವಿರುದ್ಧ ಬೇಟೆ ಹೀಗೆ ಮುಂದುವರಿಲಿ, ಸೇಫಾಗಿ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಶುಭವಾಗಲಿ. ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡ್ ತಂದ್ರಲ್ಲ.